ಸರ್ ನಮಸ್ತೆ. ಇದು ನಿಮ್ಮ IW ಚಾನಲ್. ನೀವೊಂದು ಪಬ್ಲಿಕ್ ಒಪಿನಿಯನ್ ವೀಡಿಯೋಸ್ ಫಸ್ಟ್ ಶೇರ್ ಮಾಡ್ತೀರಾ ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಈಗ ಕುಂಭಮೇಳ ನಡೀತಿದೆಯಲ್ಲ ಸರ್, ಅದು ಎಷ್ಟು ಇಂಪಾರ್ಟೆಂಟ್ ಸರ್ ನಮಗೆ? ಹಿಂದೂಗಳಿಗೆ ಅದು ಇನ್ನು ಪುರಾತನ ಕಾಲದಿಂದಲೂ ನಡ್ಕೊಂಬಂದಿರೋಂಥದ್ದೇ 148 ವರ್ಷಕ್ಕೆ ನಡೆದಿರೋದು. ಬಟ್ ಅದೇ ಥರ ಈಗ ಈ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡೆದಿದೆ. ಸ್ನಾನ ಮಾಡಿದ್ರೆ ಎಲ್ಲ ಒಳ್ಳೇದು ಆ ಥರ ಎಲ್ಲ ಹೇಳೋರಲ್ಲ, ಅದ್ರ ಬಗ್ಗೆ ನಿಮ್ಮ ಒಂದು ಹೇಳಿಕೆ ಇರ್ಬೋದು. ಹಿಂದೆ ಎಲ್ಲ ನಮ್ಮ ಪುರಾತನ ಕಾಲದಿಂದಲೂ ಅದನ್ನು ಎಲ್ಲರೂ ರೂಢಿ ಮಾಡ್ಕೊಂಬಂದಾಗ ಒಳ್ಳೆಯದಾಗಿರೋದ್ರಿಂದ ಅದು ಒಳ್ಳೆಯದಾಗಿರ್ತದೆ ಅಂತ ಹೇಳಿರ್ತಾರೆ. ಅದನ್ನೇ ಈಗ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇದು ಪ್ರತಿ ವರ್ಷ ನಡೆಯುತ್ತಾ ಸರ್? ಪ್ರತಿ ವರ್ಷ ಅಲ್ಲ, ಅದು 145 ವರ್ಷಕ್ಕೆ ನಡೆದಿರೋದು ಇದು. ಬಟ್ ಅದನ್ನೇ ಪ್ರತಿ ವರ್ಷಕ್ಕೆ ಮಾಡಬೇಕು ಅಂತೇನೆ 145 ವರ್ಷ. ಲೈಕ್ ಏನನ್ನು ಸೂಚಿಸ್ತದೆ ಸರ್? ಏನನ್ನು ಸೂಚಿಸ್ತದೆ? ನಮ್ಮ ದೇಶದ್ದೊಂದು ಏನು ಹಿಂದೂ ಸಂಪ್ರದಾಯದೊಂದು ಇದಿರುತ್ತೆ, ಅದನ್ನು ಪರಂಪರೆನ ಉಳಿಸ್ಕೊಳ್ಳೋಕ್ಕೆ ಇದೊಂದು ಮಹತ್ವದ ವೇದಿಕೆ ಅಂತ ಹೇಳ್ತಾರೆ. ಓಕೆ ಸರ್. ಕುಂಭಮೇಳ ಅನ್ನೋದು ಏನು ಸರ್ ಆ್ಯಕ್ಚುಲಿ? ಕುಂಭಮೇಳ ಅಂದರೆ ಏನು ಅಂದರೆ, ಸಂಗಮದಲ್ಲಿ ಆ ನದಿಲಿ ಸ್ನಾನ ಮಾಡಿದರೆ ನಾವೇನೇ ಪಾಪ ಇದು ಮಾಡಿದ್ರು ಅಲ್ಲಿ ಒಂದು ನಮ್ಮ ಪಾಪ ಕಳೆಯುತ್ತೆ ಅನ್ನೋದೊಂದು ನಂಬಿಕೆ. ಆ ದೇವಾಲಯಗಳಿಗೆ ಹೋಗ್ಬಿಟ್ಟು ನಾವೇನೋ ಅದೊಂದು ಇದು ಮಾಡೋದೇ ಕುಂಭಮೇಳ ಅಲ್ಲ. ಆ್ಯಕ್ಚುಲಿ ಏನು ಅಲ್ಲಿರೋರು ಕೂಡ ಮಾಂಸನೂ ಮಾಡಬಾರ್ದು ಅಂತೆಲ್ಲ ಇದೆ. ಐತೆ, ಬಟ್ ಯಾರು ಇವಾಗ ಹಿಂದೆ ಇರೋರು ಅದನ್ನು ಈಗ ಎಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಹೌದು. ನೀವು ಟ್ರೈ ಮಾಡಿದ್ರೆ ಬಟ್ ಹೋಗ್ತಾಯಿಲ್ಲ. ಓಕೆ. ಸೊ ಇದು ಸರ್ ಒಂದು ಪೊಲಿಟಿಕಲ್ ಆಗಿ ಏನಾದರೂ ಯೂಸ್ ಮಾಡ್ಕೊಂಡ್ಬಿಡ್ತಾರಾ ಈ ಒಂದು ಡಿವೈನಿಟಿ ಸ್ಪೆಷಲ್? ಯೂಸ್ ಮಾಡ್ಕೋತಾರೆ, ಬಟ್ ಮಾಡ್ಕೋಬಾರ್ದು. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಅದು ಗೊತ್ತಿದ್ರು ಅಂತ ಆದಮೇಲೆ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ಯಾರೇ ಆದರೂ ಅವ್ರ ಮನಸ್ಸಿಗೆ ಒಳ್ಳೆಯದಾಗುತ್ತೆ ಅನ್ನೋದಿದ್ದರೆ ಅವ್ರು ಮಾಡಬೇಕು. ಇಲ್ಲ ಅಂದರೆ ಮನೇಲಿರ್ಬೋದು. ಥ್ಯಾಂಕ್ ಯು ಸರ್.